ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಇವಾಗ ಶುರುವಾಗಿದೆ. ಬಹುತೇಕ ಇವತ್ತು ಪಟ್ಟಿ ಮುಖ್ಯಮಂತ್ರಿಗಳ ಕೈ ತಲುಪುತ್ತೆ. ಇವತ್ತು ಸಂಜೆ ಡಿ.ಕೆ. ಕೈ ಸೇರಲಿದೆ ಸಚಿವರ ಪಟ್ಟಿ. ಅಂದರೆ ಈಗ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರಂತೆ ಕೆ.ಸಿ. ವೇಣುಗೋಪಾಲ್ ಅವರು ಬರಬೇಕಾದ್ರೆ ಪಟ್ಟಿ ತರ್ತಾರೆ. ಸಂಜೆಯ ಬಳಿಕ ನೂತನ ಸಚಿವರ ಪಟ್ಟಿ ಸಿಎಂ ಕೈ ಸೇರುತ್ತೆ. ಪಟ್ಟಿ ಕೈ ಸೇರಿದ ಬಳಿಕ ಶಾಸಕರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಕರೆ ಮಾಡ್ತಾರಂತೆ. ಡಿ.ಕೆ. ಸಂಪುಟದಲ್ಲಿ ಯಾರ್ಯಾರಿಗೆ ಲಕ್ ಅಂತಕ್ಕಂಥದ್ದು ಕುತೂಹಲ. ಇರೋ ಮಾಹಿತಿಯ ಪ್ರಕಾರ ಒಂದು 15 ಹೆಸರು ಈಸಿಯಾಗಿ ಫೈನಲ್ ಆಗಿಬಿಡ್ತು. ಬಟ್ ಕೊನೆಯ 5 ಹೆಸರು ತುಂಬ ಟಫ್ ಆಗಿತ್ತು. ಇವತ್ತು ಕೂಡ ಚರ್ಚೆ ಮಾಡಿದ್ದಾರೆ ಹೈಕಮಾಂಡ್ ಲೆವೆಲ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರ್ಯಾರಿಗೆ ಅದು ಲಕ್ ಅಂತಕ್ಕಂಥದ್ದು ನೋಡಬೇಕು. ಯಾರಿಗೆ ಲಕ್, ಯಾರಿಗೆ ಬ್ಯಾಡ್ ಲಕ್. ತುಂಬ ನಿರೀಕ್ಷೆ ಇಟ್ಕೊಂಡು ಕೂತಿರ್ತಕ್ಕಂಥವ್ರಿಗೆ ಆಗದೇ ಇರಬಹುದು, ಅಥವಾ ನಿರೀಕ್ಷೆಯೇ ಮಾಡದ ಹೆಸರುಗಳು ಸೇರ್ಪಡೆ ಕೂಡ ಆಗಬಹುದು. ಎಕ್ಸ್ಪೆಕ್ಟೆಡೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ರಾಹುಲ್ ಗಾಂಧಿನೇ ಕೂತ್ಕೊಂಡು ಫೈನಲ್ ಮಾಡಿರೋದ್ರಿಂದ ಪಕ್ಷ ನಿಷ್ಠೆ, ಆಮೇಲೆ ಮುಂದಿನ ಚುನಾವಣೆಗಳು 2028-29 ಚುನಾವಣೆ ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ಜಿಲ್ಲಾವಾರು ಸಮುದಾಯವಾರು ಕೊಡಬೇಕಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಪಟ್ಟಿ ಫೈನಲ್ ಆಗಿದೆ. ಇವತ್ತು ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಂದಾಗ ಪಟ್ಟಿಯನ್ನು ಡಿ.ಕೆ. ಶಿವಕುಮಾರ್ ಅವರು ಖುದ್ದು ಅವರೇ ಕೊಡ್ತಾರೆ. ಕೊಟ್ಟ ಮೇಲೆ ಯಾರ್ಯಾರು ಹೆಸರಿದೆಯೋ ಅವ್ರಿಗೆಲ್ಲರಿಗೂ ಇವರೇ ಫೋನ್ ಮಾಡಿ ಹೇಳ್ತಾರೆ. ಸೊ ಅವರ ಕೋಟ ಇವರ ಕೋಟ ಅಂತ ಎಲ್ಲ ಏನಿಲ್ಲ, ಓನ್ಲಿ ಎಲೆಕ್ಷನ್ ಕೋಟ ಅಂತ ರಾಹುಲ್ ಗಾಂಧಿ ಸಂದೇಶವನ್ನು ಕೊಟ್ಟಿದ್ದಾರಂತೆ. ಸಿದ್ದರಾಮಯ್ಯ ಕೋಟ, ಡಿ.ಕೆ. ಕೋಟ ಅಂತೆಲ್ಲ ಇಲ್ಲ. ಹಲವರು 5 ಸಲ 6 ಸಲ ಗೆದ್ದಿದ್ರೆ ಏನಂತೆ, ಮಾಡಲೇಬೇಕು ಅಂತೇನು. ನಮ್ಮ ಟಾರ್ಗೆಟ್ ಇರೋದು 2028 ಪ್ಲಸ್ 2029 ಎಲೆಕ್ಷನ್, ಒಂದು ವಿಧಾನಸಭೆ ಒಂದು ಲೋಕಸಭೆ. ಹೊಸ ಮುಖಗಳು ಬೇಕು ಅಂತ ರಾಹುಲ್ ಶಾಕ್ ಕೊಟ್ಟಿದ್ದಾರಂತೆ. ಆಯಿತು, ವೇಣುಗೋಪಾಲ್ ತರುವ ಪಟ್ಟಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೇನು ಅಂತ ನೋಡೋಣ. ಇಷ್ಟು ದಿನ ಒಂಥರ ಗಜಪ್ರಸವದ ರೀತಿ ಆಗ್ಬಿಟ್ಟಿದೆ. ಗಜಪ್ರಸವದ ರೀತಿ 2 ತಿಂಗಳಿಂದ ಕಾಯ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿ 2 ತಿಂಗಳು ಆಗೋಯ್ತು, ಇನ್ನೂ ಮಾಡಿಲ್ಲ. ಈಗ ಅದು ಯಾರ್ಯಾರಿಗೆ ಶಾಕು ಏನು ಎತ್ತ ಅಂತ ನೋಡೋಣ. ಕೊನೆ 1 ವರ್ಷ ಎಲೆಕ್ಷನ್ ಇಯರ್ ಅಂತಂದ್ರೂ ನಿಮಗಿನ್ನು ಸಿಗೋದೇ 1 ವರ್ಷ 1.25 ವರ್ಷ. ಅಷ್ಟರಲ್ಲಿ ಇವರೆಲ್ಲರೂ ಕೂಡ ಏನು ಮಾಡ್ತಾರೆ.